ಈಗ ಬೇವಿನ ಸೊಪ್ಪಿಂದ ಧೂಪ ತೋರಿಸ್ತಾ ಇದ್ದೀನಿ. 2 ಕಪ್ಪಷ್ಟು ಬೇವಿನ ಸೊಪ್ಪು ಒಣಗಿಸಿ ಪುಡಿ ಮಾಡ್ಕೊಂಡಿರೋದು ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಮರದ ಹೊಟ್ಟು ನಿಮಗೆ ಅಂಗಡಿಯಲ್ಲೆಲ್ಲ ಸಿಗುತ್ತೆ. 1 kg ಅರ್ಧ kg ಎಲ್ಲ ಹೊಟ್ಟು ಸಿಗುತ್ತೆ. ಇದು ಹಾಕಿದ್ರೆ ಹೊಗೆ ಇದೆಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಇದು 1-2 ಸ್ಪೂನಷ್ಟು ಚಂದನ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ತುಪ್ಪ. ಇದು ಕರ್ಪೂರ ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. 10 ಕರ್ಪೂರ ಬಿಲ್ಲೆ ತೊಗೊಂಡಿದ್ದೀನಿ. ಇದು ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, 1-2 ಏಲಕ್ಕಿ ಇಷ್ಟು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು. ಇದು ರೋಸ್ ವಾಟರ್ ಸ್ವಲ್ಪ, ಕೊಬ್ಬರಿ ಎಣ್ಣೆ ಸ್ವಲ್ಪ, ಇದಿಷ್ಟು ಹಾಕಿ ಕಲಿಸ್ಕೊಳ್ಳೋದು ತೋರಿಸ್ತೀನಿ. ಈಗ ಮರದ ಹೊಟ್ಟು ಹಾಕ್ಕೋತಾ ಇದ್ದೀನಿ. ಬೇವಿನ ಸೊಪ್ಪಿಂದು ಪುಡಿ 2 ಕಪ್ಪು ತೊಗೊಂಡಿದ್ದೀನಿ. ಈ ಬೇವಿನ ಸೊಪ್ಪು ಪುಡಿ ಒಣಗಿಸಿ ಪುಡಿ ಮಾಡಿಟ್ಕೊಂಡು ನೀವು ಬರೀ ಹೊಟ್ಟೆಗೆ ಬೆಳಗ್ಗೆ ಹೊತ್ತು 1 ಸ್ಪೂನಷ್ಟು ಹಾಕ್ಕೊಂಡು ಕುಡಿದ್ರೆ ಶುಗರು ಕಂಟ್ರೋಲಿಗೆ ಬರುತ್ತೆ. ಇದು ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಇದು ಚಂದನ, ಇದು ಕರ್ಪೂರ, ಈಗ ಕೊಬ್ಬರಿ ಎಣ್ಣೆ ಸ್ವಲ್ಪ, ಇದು ತುಪ್ಪ, ರೋಸ್ ವಾಟರು ಸ್ವಲ್ಪ ಹಾಕ್ಕೋತೀನಿ. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಈ ಥರ ಕೋನು ಪ್ಲಾಸ್ಟಿಕ್ದು ಗಟ್ಟಿ ಕವರ್ ಬರುತ್ತಲ್ಲ ಅದರಲ್ಲಿ ಈ ಥರ ಸುತ್ತಬಿಟ್ಟು ನೋಡಿ, ಈ ಥರ 2 ಕೋನ್ ಮಾಡಿಟ್ಕೊಂಡಿದ್ದೀನಿ. ಕೋನಿಗೆ ಸುತ್ತ ಪ್ಲಾಸ್ಟರ್ ಹಾಕ್ಬಿಟ್ಟು ಈ ಥರ ಕೋನ್ ಮಾಡಿ ಒಳಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡಿದ್ದೀನಿ. ಈಗ ಮಾಡೋದು ತೋರಿಸ್ತೀನಿ. ಇದು ಹಚ್ಚೋದ್ರಿಂದ, ಈ ಬೇವಿನ ಸೊಪ್ಪು ಹಾಕೋದ್ರಿಂದ ಧೂಪಕ್ಕೆ ತುಂಬ ಒಳ್ಳೆಯದು. ಆ ಸೊಳ್ಳೆ ಎಲ್ಲ ಬರೋಲ್ಲ. ಇದೆಲ್ಲ ನ್ಯಾಚುರಲ್ ಅಲ್ವಾ, ಮನೆಯಲ್ಲೇ ಮಾಡ್ಕೊಂಡು ನೀವು ಹಚ್ಚೋದ್ರಿಂದ ಒಳ್ಳೆಯದು. ದೇವ್ರ ಹತ್ರ ಹಚ್ಚಿದ್ರೂ ನಾವು ಮಾಡಿರೋದು ಅನ್ನೋದು ನೆಮ್ಮದಿ ಇರುತ್ತೆ ನಮಗೆ. ನೋಡಿ, ಈ ಥರ ಕೋನಲ್ಲೂ ಇಟ್ಕೊಬೋದು. ಈ ಥರ ಆದರೆ ಸುಲಭ ಆಗುತ್ತೆ ನೋಡಿ. ಇಟ್ಕೊಂಡು ಗಟ್ಟಿಯಾಗಿ ಪ್ರೆಸ್ ಮಾಡಿ ತೆಗೆದಿಟ್ಕೊಂಡ್ರೆ ಕೋನ್ ರೆಡಿ ಆಗುತ್ತೆ. ಇಲ್ಲಾಂದರೆ ಡಬ್ಬಿಯಲ್ಲಿ ಹಾಕಿ ತೆಗೆದಿಡ್ಬೋದು. ಇದನ್ನು 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ಸಾಕು, ಧೂಪ ರೆಡಿ ಆಗುತ್ತೆ. ಈ ಥರ ಎಲ್ಲ ಒಂದೊಂದೇ ರೆಡಿ ಮಾಡ್ಕೋಬೇಕು.